ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಬಲಿ. ಹೆಣ್ಣು ಮಗುವಿಗೆ ಜನ್ಮ ನೀಡಿ ಉಸಿರು ಚೆಲ್ಲಿದ ತಾಯಿ. ಖಾಸಗಿ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರ ಆಕ್ರೋಶ, ಪ್ರತಿಭಟನೆ. ಮಾನವೀಯತೆ ಮರೆತ್ರ ಖಾಸಗಿ ಆಸ್ಪತ್ರೆ ವೈದ್ಯರು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ತೀವ್ರ ರಕ್ತಸ್ರಾವದಿಂದ ಗರ್ಭಿಣಿಯೋರ್ವಳು ಬಲಿಯಾದ ಕರುಣಾಜನಕ ಘಟನೆ ಜರುಗಿದೆ. ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ ತೀವ್ರ ರಕ್ತಸ್ರಾವದಿಂದ ಉಸಿರು ಚೆಲ್ಲಿದ್ದಾಳೆ. ಗರ್ಭಿಣಿ ನೋವನ್ನ ನೋಡಲಾಗದೆ ಸಂಬಂಧಿಯೋರ್ವರು ಸರಿಯಾಗಿ ನೋಡುವಂತೆ ಅಂಗಲಾಚಿದ್ರೂ ಕೂಡ ವೈದ್ಯರು ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ. ಕುಂದರ್ಗಿ ತಾಂಡಾದ ಲಕ್ಷ್ಮೀ ಅಪ್ಪಣ್ಣ ಲಮಾಡಿ ಎಂಬುವರು ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ ಗರ್ಭಿಣಿ. ಮಗು ಆರೋಗ್ಯವಾಗಿದ್ದು ಗರ್ಭಿಣಿಯರ ಸಂಬಂಧಿಕರು ಈ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ಬಸವ ಪಾಲಿಕ್ಲಿನಿಕ್ ಖಾಸಗಿ ಆಸ್ಪತ್ರೆ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಬೀಳಗಿ ಪೊಲೀಸರು ಬಂದು ವಾತಾವರಣ ಶಾಂತಗೊಳಿಸಲು ಪ್ರಯತ್ನಿಸಿದ್ರು. ಬಾಗಲಕೋಟೆ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳೇ ಮತ್ತು ಬೀಳಗಿ ತಾಲೂಕಿನ ಆರೋಗ್ಯ ವೈದ್ಯಾಧಿಕಾರಿಗಳೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ತೀರಾ? ತಾಯಿ ಇಲ್ಲದ ಅನಾಥ ಮಗುವಿಗೆ ಹೇಗೆ ತಾನೇ ನ್ಯಾಯ ಒದಗಿಸ್ತೀರಾ? ಕಾದು ನೋಡಬೇಕಾಗಿದೆ. ಇಲ್ಲಿ ಬರ್ಬೇಕಾದ್ರೆ 10 ಆಯ್ತು ಸರಿ, 10 ಕಾಲ ಆಗ್ತಿದೆ. ಯಾವಾಗ ಬೆಳಗ್ಗೆ ರೀ, ನಿನ್ನೆ ಬೆಳಗ್ಗೆ ರೀ. ಬಂದ ತಕ್ಷಣ ನಾವು ಫಸ್ಟಿಗೆ ಸಿಸ್ಟರ್ ಇದ್ರಿ ಹೊರಗೆ, ಸಿಸ್ಟರ್ ಮೇಡಮ್ ಅದಾರ ಅಂತ ಕೇಳಿದಿವ್ರಿ. ಅದಾರಂದ್ರೆ ಎಮರ್ಜೆನ್ಸಿ ಕೇಸ್ ಐತ್ರಿ, ಮೇಡಮ್ ಅವ್ರಿಗೆ ಕರೀರಿ ಅಂತ ಅಂದಿವ್ರಿ. ಕಾಟನ್ ಮ್ಯಾಗ ಮನಸ್ರಿ ಬರ್ತಾರಂತ ಅಂದ್ರಿ ಅವ್ರು. ಕಾಟನ್ ಮ್ಯಾಗ ಮಣಗಿದ ತಕ್ಷಣ ಮೇಡಮ್ ಅವ್ರು ಬಂದ್ರಿ. ಬಂದ ತಕ್ಷಣ ಡಿಲಿವರಿ ನಾರ್ಮಲ್ ಆಕೈತೆ ಅಂತ ಅಂದ್ರಿ ಅವ್ರು. ಅಕ್ಕೈತಿ ಅಂತ ಹೇಳಿ ನಾನು ಕೆಳಗಿನ ರೂಮಿಗೆ ಹೋಗ್ರಿ ಅಂತ ಅಂದ್ರಿ. ಕೆಳಗಿನ ರೂಮಿಗೆ ಹೋಗಿವ್ರಿ. ನಾವು ಹೋದ ತಕ್ಷಣ ಅವ್ರ ಒಂದು ಕಿಟ್ ಬರ್ದು ಕೊಟ್ರಿ. ಈ ಕಿಟ್ ತಗೊಂಬರ್ರಿ ಡಿಲಿವರಿ ಆಕೈತೆ ಅಂದ್ರಿ. ಕಿಟ್ ತಗೊಂಡ್ ಹೋಗಿ ಕ್ಯಾಬ್ ಕೊಟ್ಟಿವ್ರಿ. ಕೊಟ್ಟ ತಕ್ಷಣ 2 ಇಂಜೆಕ್ಷನ್ ಕೊಟ್ರಿ ಅವ್ರು. ನೋವು ಜೋರ ಆದ್ರೆ ಕರೀರಿ ಅಂತ ಹೇಳಿ ಮೇಡಮ್ ಅವ್ರ ಮ್ಯಾಗ ಹೋಗ್ಬಿಟ್ರಿ. ಮ್ಯಾಗಿಂದ ಮತ್ತೆ ನೋವು ಜೋರ ಅಂತ ಕೇಳಿ ಕರ್ಸಿದ್ದೀವ್ರಿ. ಕರ್ಸಿದ ತಕ್ಷಣ ಈಗ ಡಿಲಿವರಿ ಆಕೈತಿ, ಸದಾ ಮಾಡ್ಕೊಂಡು ಲೇಟಾಗಿ ಮಾಡ್ಕೊಂಡು ಅಂತ ಅಂದ್ರಿ. ನಂಗೆ ಮಿಕ್ಕಿ ಇಲ್ಲಿ ಮೇಡಮ್ ಅವ್ರ ಡಿಲಿವರಿ ಮಾಡ್ಸ್ಕೊತ ಹೇಳಿ ಪೇಷಂಟ್ ಅಂತ್ರಿ. ನನ್ನ ಆಯ್ತು ನಾನು ಹಿಂಗೆ ಮಾಡ್ಸ್ಕೊತೀನಿ ಡಿಲಿವರಿ ಅಂತ ಹೇಳಿ ಗ್ಲೋಸ್ ಅಂತ ಹಾಕೊಂಡ್ರೆ ಡಿಲಿವರಿ ರೆಡಿ ಆದ್ರಿ. ರೆಡಿ ಆದ ತಕ್ಷಣ ನಾನು ಮೆಮ್ರಿನ್ ಹೊಡಿತೀನಿ ಅಂತ ಹೇಳಿ ಸೀಸರ್ ತಗೊಂಡಿದ್ರಿ ಸರಿ ಕೈಯಾಗ. ಅವ್ರು ಒಂದ್ಸತಿ ಕಟ್ ಮಾಡಿದ್ರಿ, ಅದು ಕಟ್ ಆಗ್ಲಿಲ್ರಿ. ಸೀಸರ್ನೇ ಕಟ್ ಮಾಡಿದ್ರಿ, ಮೆಮ್ರಿನ ಕಟ್ ಆಗ್ಲಿಲ್ರಿ. ಇನ್ನೊಂದ್ಸತಿ ಕಟ್ ಮಾಡಿದ್ರೆ ಯವಾಸತ್ನಿ ಅಂದ್ರಿ ಹುಡುಗಿ. ಯವಾಸತ್ನಿ ಅಂದ್ರಿ ಏನಾಗುದಿಲ್ಲ, ಒಂದ್ ಮೆಮ್ರಿನ್ ಹೊಡಾಕ್ತಾರ ಸುಮ್ಮನೆ ಅಂತ ಹೇಳಿ ಸೀಸರ್ ಹಾಕಿ ಕ್ರಾಸ್ ಆಗಿದ್ದು ನಾನು ನೋಡಿದ್ರಿ. ನಾನು ತಲೆ ಅಂತ ಇಟ್ಟಿದ್ರಿ. ಅವ್ರು ಕಾಲ್ ಕೆಳಗದಾರ್ರಿ. ಮೇಡಮ್ ಅವರ ಇದ್ದಾರ್ರಿ, ಮೇನ್ ದೊಡ್ಡ ಮೇಡಮ್ ಅವರ. ಕಟ್ ಮಾಡಿದ ತಕ್ಷಣ ಮೆಮ್ರಿನ ಹೊಡಿತ್ರಿ. ಹೊಡೆದ ತಕ್ಷಣ ಕೂಸ ಮಾಸ 2 ಬಂದ್ರಿ ಸರ್. ಬಂದ ತಕ್ಷಣ ರೀ ಅವ್ರೇನಂದ್ರಿ ಈಗ ಡಿಲಿವರಿ ಚಲೋ ತಂಗಾಗೈತಿ, ನಾ ಮ್ಯಾಗ ಹೋಗ್ತೀನಿ ಅಂತ ಹೇಳಿ ಪೇಷಂಟ್ ನೋಡಕ್ ಹೋಗ್ಬಿಟ್ರಿ. ಒಳ್ಳೆ ಜಲ್ದಿನ ಬರ್ಲಿಲ್ರಿ ಅವ್ರು. ನಾನಾ ಹುಡುಗಿ ಕಜ್ಜಲ್ಲಿ ಬಿ ಹಾಕಿ ಎಲ್ಲ ಮಾಡಿ ಕಾಟನ್ ಮ್ಯಾಗ ಕರ್ಕೊಂಡು ಹೋದೇರಿ. ಕರ್ಕೊಂಡು ಹೋದ ತಕ್ಷಣ ರೀ ಬ್ಲೀಡಿಂಗ್ ಭಾಳ ಆಗ್ತೈತ್ರಿ. ಬ್ಲೀಡಿಂಗ್ ಭಾಳ ಆಗ್ತೈತಿ. 4-5 ಸತಿ ಒತ್ತೆ ಅಂತ ಹೇಳಿದೇರಿ. ಹೇಳಿದ ತಕ್ಷಣ ಅವ್ರೇನಂದ್ರಿ ಕರೆಸ್ತೀವಿ ಅಂತ ಹೇಳಿ ಅವ್ರ ಕೈ ಕೆಳಗೆ ನಾವು ರೆಸಿಸ್ಟೆಂಟ್ ಇದ್ರಿ. ಅವರು ಇರಂತ ಮೇಡಮ್ ಅವ್ರು ಬರ್ರಿ ಅಂತ ಹೇಳಿ ಫೋನ್ ಹಚ್ಕೋತಾನ ಮಾತಾಡ್ಕೋತಾನ ಕೆಳಗೆ ಕರ್ಸಿದ್ರಿ. ಕೆಳಗೆ ಕರ್ಸಿ ನೋಡಿದ ತಕ್ಷಣ ರೀ ಪೇಷಂಟ್ ನೋಡೋದಿಲ್ಲ, ಬಗ್ಗಿದ ಗಂಟೆ ಕಣ್ಣಿ ತಗದಾರಿ. ಅವ್ರು ತಗದ ತಕ್ಷಣ ಇಷ್ಟು ಹೊಟ್ಟಿ ಕೈ ಹಿಡ್ಕೊಂಡ ಗಾಡಿ ಕರ್ಸ ಅಂತ ಹೇಳಿ ಒತ್ತಾಯ ಮಾಡ್ಬೇಡಿ ನಾಗಸಿದ್ರೆ ಸಿಟ್ಟಿಲ್ಲ ಹೇಳಿದಾರ್ರಿ ಅವ್ರು. ಗಾಡಿ ಮತ್ತೆ ಒಮ್ಮೆಲಿಗೆ ನಾವು ಅಲ್ಲಿ ಕೈಕಾಲು ತಂದ್ರೆ ಅವ್ರು ಇಷ್ಟು ಬ್ಲೀಡಿಂಗ್ ನೋಡಿ ನಾವು ಗಾಡಿಗೆ ಅಷ್ಟೊಳಗನ್ನು ಫೋನ್ ಹಚ್ಚಿದ್ವಿ. 12-22 ಗಾಡಿ ಫೋನ್ ಹಚ್ಚಿವ್ರಿ. ಅವ್ರೇನಂದ್ರಿ ಗಾಡಿ ಬೇರೆ ಕಡೆ ಹೋಗೈತೆ ಅಂತ ಅಂದ್ರಿ. ಮತ್ತಿನ ಅವ್ರ ದವಾಖಾನೆ ಅವ್ರ ಕಾರ್ ಗಾಡಿ ಕರೆಸಿ ನಮಗೆ ರೆಫರ್ ಇಲ್ಲಿಂದ ಧನುಷ್ಕಳನ್ನ ಹೋಗಿರುತ್ತೆ ರೆಫರ್ ಮಾಡಿದಾರೆ. ರೆಫರ್ ಮಾಡಿದ ತಕ್ಷಣ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿದಾರೆ ಸರ್. ಸ್ಕ್ಯಾನಿಂಗ್ ಮಾಡಿದಾಗ ಗರಂ ಚೀಲನ್ನ ಕಟ್ ಮಾಡ್ಯಾರ ಅಂತ ಹೇಳಿ ಅಲ್ಲಿ ಮೇಡಮ್ ಅವ್ರ ಅಂದ್ರಿ. ಗರಂ ಚೀಲ್ ಕಟ್ ಮಾಡ್ಯಾರ ಅಂತೇನ ಹೊಳ್ಳಿ ಅವ್ರ ಫ್ಯಾಮಿಲಿಯನ್ನಾರು ಒಬ್ರು ಫೋನ್ ಹಚ್ಚಿದ್ರಿ ಅವ್ರಿಗೆ. ಮೇಡಮ್ ಅವ್ರಿ ಪೇಷಂಟ್ಗೆ ಗರಂ ಚೀಲ್ ಕಟ್ ಮಾಡಿ ಕಳ್ಸಿದಲ್ರಿ ಅಂತ ಹೇಳಿ ಅನಾಂತನ ಅವ್ರೇನಂದ್ರಿ ನಾ ಮಾಡಿಲ್ರಿ ಹಿಂಗಾಗಿ ಅಂದ್ರಿ. ಮಾಡಿದ ಪ್ರೂಫ್ನ ಐತ್ರಿ ನೀವು ತಂದು ಕೊಡ್ತಿದ್ರೆ ಅಂದ್ರಿ. ಅವ್ರ ಅನಂತನ ಆಯ್ತು ಹೇಳ್ರಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ರಿ. ಅವ್ರು ಫೋನ್ ಕಟ್ ಮಾಡಿಂದ ಹೊಳ್ಳಿ ನಾವು ಅಲ್ಲಿ ಬ್ಲಡ್ ಹಾಕ್ಸೋದು ಇದು ಅದು ಗುಂದಂದಾಗ ಅಲ್ಲಿ ಬಿದ್ದೀವ್ರಿ. ಅವರೇ ಗರಂ ಚೀಲ್ ಕಟ್ ಮಾಡಿ ನಮ್ಗೆ ಹೇಳಿಲ್ರಿ. ಅವ್ರು ಗರಂ ಚೀಲ್ ಕಟ್ ಆಗೈತಿ ಮುಂದೆ ಹೋಗರತ್ತು ಹೇಳಿಲ್ಲ, ಏನಲ್ರಿ ಬಿಡಿಂಗ್ ಆಗೈತಿ ಮುಂದುವರಿ ಅಂತ ಹೇಳಿ ಒಂದು ಜೀವ ಒಂದಾರಿ ಸರಿ. ಮೇಡಮ್ ಅಂತ ಮಗು ಆರಾಮ ಐತ್ರಿ ಸರಿ. ಮಗುಂದ ಏನು ಸಮಸ್ಯೆ ಇಲ್ಲ. ನಾವು ಮಗು ಬೇಡ್ಸಿದ್ ನೋಡಿಲ್ರಿ, ಯಾಕೆ ಬ್ಲೀಡಿಂಗ್ ಆಗಿ ನೋಡಿ ಹಂಗ ತಗೊಂಡು ಹೋಗ್ಬಿಟ್ಟಿವ್ರಿ ಸರ್. ನಾವು 4ನೇ ಹೆರಿಗೆ ರೀ ಸರ್. ಒಂದು ಇಲ್ಲೇ ಆಗೈತ್ರಿ ಸರಿ. 1ನೇ ಬೇಬಿ ಇದು ಚಟಾರ್ ಕಡೆ ಆಗೈತ್ರಿ. 2ನೇ ಬೇಬಿ ನಮ್ ಕುಂದ್ರಿಗೆ ಪೇಷಂಟ್ ಆಗೈತ್ರಿ ಸರಿ. 3ನೇ ಬೇಬಿ ರೀ ನಾವು ಹೋಗೋಕೆ ಆಟೋ ಬಂದು ನಿಂತಿದ್ರಿ. ಹೋಗೋಕೆ ನಮ್ಮ ಮನೆ ಬಾಗಿಲಿಗೆ ಡಿಲಿವರಿ ಆದ್ರಿ. ಆ ತಕ್ಷಣ ಹೊಳ್ ನಾಳೆ ಕುಂದ್ರಿಗೆ ರೆಫರ್ ಮಾಡಿ ಅಲ್ಲೆಲ್ಲ BCG ಮಗುಗೆ ಹಾಕಿಸಿ ಹೊಳ್ ತಂದಿವ್ರಿ ಸರಿ. ತಂದು ತಾಯಿ ಮಗು ಆರಾಮ ಅಂತ ಮನೆಗೆ ಕರ್ಕೊಂಡ್ ಬಂದಿದ್ದೀರಿ. ಇದು 4ನೇ ಡಿಲಿವರಿ ರೀ. 4ನೇ ಡಿಲಿವರಿ ರೀ. ನನ್ನ 1ನೇ ಡಿಲಿವರಿ ಅಲ್ಲೇ ಚಲೋ ಆಗೈತಿ. ನಾ ಅಲ್ಲೇ ಚಟಾರ್ ಕಡೆ ಹೋಗಿ ಅಂತ ಹೇಳಿ ಹುಡುಗಿ ಅಂದ್ರಿ. ಅವ್ರ ತಾಯಿ ಅಂದ್ರಿ, ಗಂಡನ ಅಂದ್ರಿ. ಆಟೋ ಮಾಡೀವಿ ಹತ್ತು ಹೋಗುದ ಒಂದ್ ಅಂತ ಹೇಳಿ ಅಂದ್ರಿ. ತಗೊಂಡ್ಬಂದ ಇಲ್ಲಿ ಚಲೋ ತಂಗ ಅದು ಸೀಸರ್ ಹಾಕಿ ಕಟ್ ಮಾಡಿದ್ ಅಂದ್ರಿ. ಅದನ್ನ ಕಟ್ ಮಾಡಿಲ್ಲ ಅಂತ ಹೇಳಿಲ್ರಿ ಮೇಡಮ್. ಈಗ ಸದ್ಯಕ್ಕೆ ಆಸ್ಪತ್ರೆ ಮುಂದೆ ಏನು ಬೇಡಿಕೆ? ನಮ್ದು ಬೇಡಿಕೆ
ಅದಕ್ಕೆ ಸರಿ ತಾಯಿ ಈಗ ಇಷ್ಟು ಹಿಂಗ ಒಂದ್ ಜೀವ ಮತ್ತೆ ನಮ್ಗೆ ಏನು ಹೇಳಾರ್ದನ ಬಾಕ್ಲ ಹಾಕೊಂಡು ಹೋಗ್ತಾರಂದ್ರ ಅವ್ರ ಪೈಲೆ ಕೇಳ್ಕೊರಿ ಸರ್ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರ ಅದಕ್ಕೆ ನಾವು ಮುಂದಿನ ಶರೀರ ಇಟ್ಟಿರಿ ಯಾರು ಬಂದಾರ ಆಸ್ಪತ್ರೆ ಯಾರು ಬಂದಿಲ್ರಿ ಸರ್ ಅಧಿಕಾರಿಗಳು ಯಾರು ಬಂದಿಲ್ರಿ ಸರ್ ಅವ್ರಾಗೇನ ರೆಫರ್ ಮಾಡಿದಾಗ ಮುಂದೆ ಹೋಗಿರಿ ಸರ್ ಅದ ದವಾಖಾನೆಗೆ ಹೋಗಿರಿ ಅವ್ರ ಫೋನ್ ಹಚ್ಚಿ ಕಳ್ಸಿದಾಗ ಹೋಗಿರಿ ಲಕ್ಷ್ಮಿ ಅಪ್ಪಲ ಲಮಾಣಿ ರೀ ಲಕ್ಷ್ಮಿ ಅಪ್ಪಲ ಲಮಾಣಿ ರೀ ಕುಂದ್ರಿಗೆ ತಾಂಡ 81 ರೀ ರಂಗವ ರವಿ ಲಮಾಣಿ ನೀವೇನಕ್ಕಿರಿ ಅವರಿಗೆ ಆಗ್ಬೇಕು ನಮಗೆ